ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಜ್ಯೋತಿಷ ಕೇಂದ್ರಕ್ಕೆ ಸ್ವಾಗತ, ಸುಸ್ವಾಗತ. ವಿವಾಹ ವಿಚಾರವಾಗಿ ಹಲವಾರು ವಿಡಿಯೋಗಳನ್ನ ಹಾಕಿದ್ದೀನಿ. ನಾನು ವಿವಾಹ ನೆರವೇರೋದಕ್ಕೆ ಏನು ಮಾಡಬೇಕು, ವಿವಾಹ ಕಾಲದಲ್ಲಿ ಯಾಕೆ ಡಿಲೇ ಆಗುತ್ತೆ ಅನ್ನೋದನ್ನೆಲ್ಲ ನಾನು ತಿಳಿಸಿದ್ದೀನಿ. ದಯವಿಟ್ಟು ಅದನ್ನು ನೋಡಿ, ಯಾಕಂದರೆ ಮತ್ತೆ ಅದನ್ನೇ ಮಾತಾಡ್ತಾ ಇರ್ತೀನಿ, ಕೊರಿತಾ ಇರ್ತೀನಿ ಅಂತೆಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ತೀರಾ. ಸೊ ಅದಕ್ಕಾಗಿಲ್ಲ, ಯಾಕಂದರೆ ನಾವು ನಾರ್ಮಲಾಗಿ ಸ್ವೀಟಾಗಿ ಎರಡು ನಿಮಿಷ ಅಥವಾ 3 ನಿಮಿಷದಲ್ಲಿ ಒಂದೊಂದು ವಿಷಯಗಳನ್ನ ಮುಗಿಸ್ತೀವಿ ಅಂತ ಭಾಳಷ್ಟು ಜನ ಹೊಗಳ್ತಾ ಇದ್ದಾರೆ ನನ್ನ. ಸೊ ಅದನ್ನು ಮತ್ತೆ ಎಳ್ಕೊಂಡು ಹೋಗ್ಬಿಟ್ಟು ಏನೇನೋ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಸೊ ಈಸಿಯಾಗಿ ಸಿಂಪಲಾಗಿ ಒಂದು ಮಾತು ಹೇಳ್ತೀನಿ. ಯಾರಿಗೆ ವಿವಾಹ ಆಗ್ತಾ ಇಲ್ಲ ಮತ್ತು ಆಗಬೇಕು ಅಂತ ಆಸೆ ಇರೋರು, ಆಗಬೇಕಂತ ನಿಮಗೆ ಆಸೆ ಇರಲ್ಲ, ಮನೆಯವ್ರ ಫೋರ್ಸಿಂದ ಆಗ್ತಾ ಇರ್ತಿರಲ್ಲ, ಅವರಲ್ಲ. ನಮಗೆ ವಿವಾಹ ಆಗಬೇಕಂತ ಆಸೆ ಇರೋರು ಶಿವನ ದೇವಸ್ಥಾನದಲ್ಲಿ ಉತ್ತರ ನಕ್ಷತ್ರ ಬಂದ ದಿನದಲ್ಲಿ ದಯವಿಟ್ಟು ಕ್ಯಾಲೆಂಡರ್ ನೋಡ್ಕೊಳ್ಳಿ, ಪಂಚಾಂಗ ನೋಡ್ಕೊಳ್ಳಿ. ಸರ್ ಇದು ಯಾವಾಗ ಬರುತ್ತೆ ಅಂತ ಮೆಸೇಜ್ ಹಾಕಬೇಡಿ. ಇವಾಗೆಲ್ಲ ಜ್ಯೋತಿಷ ಆ್ಯಪ್ಗಳೆಲ್ಲ ಬಂದಿದೆ, ಗೂಗಲ್ ಪ್ಲೇಸ್ಟೋರಿಂದ ಎಲ್ಲ ಡೌನ್ಲೋಡ್ ಮಾಡ್ಕೋಬೋದು. ಉತ್ತರ ನಕ್ಷತ್ರ ಇರಬೇಕು, ಶಿವನ ದೇವಸ್ಥಾನದಲ್ಲಿ ಹಾಲಿನ ಅಭಿಷೇಕ ಮಾಡಬೇಕು. ಮತ್ತೆ ಹೇಳ್ತೀನಿ, ಇದರಲ್ಲಿ ಸಂಕಲ್ಪವನ್ನು ಮಾಡ್ಕೋಬೇಕು. ಸೋ ಆ್ಯಂಡ್ ಸೋ ವ್ಯಕ್ತಿ ಆದಂಥ ನಾನು ಸೋ ಆ್ಯಂಡ್ ಸೋ ವಿಚಾರಕ್ಕಾಗಿ ಇದನ್ನು ಮಾಡ್ತಾ ಇದ್ದೀನಿ ಅಂತ. ಉತ್ತರ ನಕ್ಷತ್ರ ಇವತ್ತು ಬಂದಿದೆ, ಮತ್ತೆ 27 ದಿನ ಬಿಟ್ಟೇ ಬರುತ್ತೆ. ಸೊ 27 ದಿನಕ್ಕೊಂದ್ಸಲ ರಿಪೀಟ್ ಆದಾಗ ಉತ್ತರ ನಕ್ಷತ್ರ ದಿವಸ ಎಲ್ಲಿವರೆಗೂ ಸರ್ ನಿಮ್ಮ ಕೆಲಸ ಆಗೋ ತನಕ, ಒಂದು ಎಂಗೇಜ್ಮೆಂಟ್ ಆಗಿಬಿಡುತ್ತೆ, ನಂದು ಅಂತ ಒಂದು ಪಕ್ಕ ಆಗುತ್ತಲ್ಲ ಮದುವೆ ಅಂತ, ಅಲ್ಲಿವರೆಗೂ ಆದರೂ ಕನಿಷ್ಠ ಪಕ್ಷ ಮಾಡಿ. ಅದಾದ್ರ ಮೇಲೆ ನೆನ್ಪಿಟ್ಕೊಳ್ಳಿ, ಮದುವೆ ಆದ ಮೇಲೆ ಯಾವ ಒಂದು ದೇವಸ್ಥಾನದಲ್ಲಿ ನೀವು ಅಭಿಷೇಕ ಇತ್ಯಾದಿಗಳನ್ನ ಮಾಡಿದ್ರು, ಸಂಕಲ್ಪ ಇತ್ಯಾದಿಗಳನ್ನ ಮಾಡಿ, ಮದುವೆ ಆದ್ರ ಮೇಲೆ ದಂಪತಿಗಳಿರುವರು, ಇದು ಹೆಣ್ಮಕ್ಳು ಮಾಡ್ಬೋದು, ಗಂಡು ಮಕ್ಕಳು ಮಾಡ್ಬೋದು, ದಂಪತಿಗಳಿರುವರು ತೆರಳಿ ಒಂದು ಅಭಿಷೇಕವನ್ನು ಮಾಡಿಸಿ. ಆ ಅಭಿಷೇಕ ಹಾಲಿಂದೇ ಇರಬೇಕಾ, ಯಾವುದಿರಬೇಕು ಸರ್ ಅಂದರೆ ಅದು ನಿಮ್ಮ ಇಷ್ಟ. ಸ್ವಾಮಿಗಳಿಗೆ ಒಂದು ಧನ್ಯವಾದವನ್ನು ಸಮರ್ಪಣೆ ಮಾಡಿ ಅಲ್ಲಿಗೆ ಬಿಟ್ಬಿಡ್ತೀವಿ. ದಯವಿಟ್ಟು ಈ ಕೆಲಸವನ್ನು ಮಾಡಬೇಡಿ. ಭಾಳಷ್ಟು ಜನ ಮದುವೆ ಇತ್ಯಾದಿಗಳಿಗೆ ಹರಕೆ ಇತ್ಯಾದಿಗಳನ್ನ ಹಾಕ್ಕೊಂಡಿರ್ತೀರ. ಮದುವೆ ಆಗುತ್ತೆ, ಮದುವೆ ಆದ್ರ ಮೇಲೆ ಹರಕೆ ಹೋಗಿದ್ದು ಗೋಲಿ ಮುಗೀತು. ಆ ಕಡೆ ತಿರುಗಿನೂ ನೋಡಲ್ಲ, ಅದನ್ನು ಸರಿನೂ ಮಾಡಲ್ಲ. ಮದುವೆ ಜೀವನ ಏನಾಗ್ಬೋದು? ಎಲ್ಲೋ ಒಂದು ಕಡೆ ನಾವು ಮಾಡುವಂಥ ತಪ್ಪುಗಳಿಂದ ನಮಗೆ ಸಮಸ್ಯೆ ಆಗುತ್ತಾ, ಕಂಡವ್ರು ಯಾರೋ ಮಾಡಿರೋ ತಪ್ಪಿಂದ ನಮಗೆ ಸಮಸ್ಯೆ ಆಗುತ್ತಾ? ಸರಿಯಾಗಿ ಯೋಚನೆ ಮಾಡಿ ನೋಡಿದಾಗ ನಿಮಗೆ ವಿಚಾರಗಳು ಅರ್ಥ ಆಗುತ್ತೆ. ದಯವಿಟ್ಟು ಈ ಪ್ರಯೋಗವನ್ನು ಉತ್ತರ ನಕ್ಷತ್ರ ದಿವಸ ಹಾಲಿನ ಅಭಿಷೇಕ, ಸಂಕಲ್ಪ ಇತ್ಯಾದಿಗಳನ್ನ ಮಾಡ್ಕೊಳ್ಳಿ. ಅವಿವಾಹಿತರಿಗೆ, ವಿವಾಹದ ವಯಸ್ಸು ಇದ್ದವರಿಗೆ, ವಿವಾಹ ಆಗಬೇಕಂತ ಆಸೆ ಇದ್ದವರಿಗೆ ಖಂಡಿತವಾಗ್ಲೂ ವಿವಾಹ ಆಗುತ್ತೆ. ಈ ವಿವಾಹ ಕಾರ್ಯ ಸಂಪೂರ್ಣ ಆಗೋ ತನಕ ಅಥವಾ ಎಂಗೇಜ್ಮೆಂಟ್ ಇತ್ಯಾದಿಗಳು ಆಗೋ ತನಕ ಈ ಪರಿಹಾರ ಕ್ರಿಯೆಗಳನ್ನು ಮುಂದುವರಿಸ್ಕೊಂಡು ಹೋಗಿ. ಎಲ್ರಿಗೂ ಒಳ್ಳೆಯದಾಗಲಿ.